ಆತ್ಮೀಯ ವಿದ್ಯಾರ್ಥಿಗಳೇ, ಸಮಾಜಶಾಸ್ತ್ರ ತರಗತಿಗೆ ತಮ್ಮನ್ನು ಸ್ವಾಗತ ಕೋರುತ್ತಾ ಮೊದಲನೆಯ ಪತ್ರಿಕೆಯ ಸಾಮಾಜಿಕ ಸಮಸ್ಯೆಗಳ ಪರಿಚಯದಲ್ಲಿ ಮೂರನೆಯ ಒಂದು ಪರಿಕಲ್ಪನೆ ಸಾಮಾಜಿಕ ಸಮಸ್ಯೆ ಮತ್ತು ಸಾಮಾಜಿಕ ವಿಘಟನೆ ಅಂತ. ಸಾಮಾಜಿಕ ಸಮಸ್ಯೆ ಮತ್ತು ಸಾಮಾಜಿಕ ವಿಘಟನೆಯ ನಡುವಿನ ಒಂದು ಸಂಬಂಧವನ್ನು ತಿಳಿದುಕೊಳ್ಳುವಂಥದ್ದು ಈ ಪರಿಕಲ್ಪನೆ. ಇವತ್ತಿನ ಅವಧಿಯಲ್ಲಿ ಸಾಮಾಜಿಕ ವಿಘಟನೆ ಅಂದರೇನು, ಅದರ ಅರ್ಥ ವ್ಯಾಖ್ಯೆಯನ್ನು ಚರ್ಚಿಸೋಣ. ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಸೋಶಿಯಾಲಜಿ ಕ್ಲಾಸ್. We will discuss the first paper, the first unit, social problem introduction. Here the third sub topic, social problem and social disorganization. In this topic we will discuss what is the relationship in between social problem and social disorganization. Today we will know what is social disorganization. ಆತ್ಮೀಯ ವಿದ್ಯಾರ್ಥಿಗಳೇ, ಪ್ರಾಸ್ತಾವಿಕವಾಗಿ ನೋಡೋದಾದರೆ ಸಾಮಾಜಿಕ ಸಮಸ್ಯೆಗಳಿಗೂ ಮತ್ತು ಸಾಮಾಜಿಕ ವಿಘಟನೆಯ ನಡುವೆ ಒಂದು ನಿಕಟವಾದ ಸಂಬಂಧ ಇದೆ. ಇವೆರಡರ ಮಧ್ಯೆ ಒಂದು ಪೂರಕ ನಿಕಟವಾದ ಸಂಬಂಧವಿದೆ ಎಂದಾಗ ಇವೆರಡರ ಪರಿಕಲ್ಪನೆಗಳ ನಡುವೆ ಇರುವಂಥ ಒಂದು ಅಂತರ ಏನು, ಅವು ಹೇಗೆ ಪೂರಕವಾಗಿದೆ ಅನ್ನುವಂಥದ್ದನ್ನು ಈ ಪರಿಕಲ್ಪನೆ ಅಡಿಯಲ್ಲಿ ಅಧ್ಯಯನ ಮಾಡ್ತೀವಿ. ನಾವು ಸಾಮಾಜಿಕ ವಿಘಟನೆ ಅನ್ನುವಂಥದ್ದನ್ನು ತಿಳಿದುಕೊಳ್ಳುವ ಪೂರ್ವದಲ್ಲಿ ಸಂಕ್ಷಿಪ್ತವಾಗಿ ಸಾಮಾಜಿಕ ಸಂಘಟನೆ ಎಂದರೇನು ಮೊದಲು ತಿಳ್ಕೊಳ್ಬೇಕು. ಸಾಮಾಜಿಕ ಸಂಘಟನೆ ಅಂದರೆ ಏನಂತ ಗೊತ್ತಾದಾಗ ಮಾತ್ರ ಸಾಮಾಜಿಕ ವಿಘಟನೆಯ ಪರಿಕಲ್ಪನೆ ಗೊತ್ತಾಗ್ತದೆ. ಸಾಮಾಜಿಕ ವಿಘಟನೆಯ ಪರಿಕಲ್ಪನೆ ಗೊತ್ತಾದಾಗ ಮಾತ್ರ ಸಾಮಾಜಿಕ ಸಮಸ್ಯೆ ಮತ್ತು ಸಾಮಾಜಿಕ ವಿಘಟನೆ ನಡುವಿನ ಅಂತರ ಗೊತ್ತಾಗ್ತದೆ. ಸಾಮಾಜಿಕ ಸಂಘಟನೆ ಅಂದರೆ ಏನು ಅಂತ, ಸಮಾಜದಲ್ಲಿನ ಸದಸ್ಯರು ಇತರರೊಂದಿಗೆ ಸೌಹಾರ್ದಯುತ ಸಂಬಂಧ ಸ್ಥಾಪಿಸಿಕೊಂಡರೆ ಅದನ್ನು ನಾವು ಸಾಮಾಜಿಕ ಸಂಘಟನೆ ಅಂತ ಕರಿತೀವಿ. ಒಂದು ಸಮಾಜದಲ್ಲಿನ ಸದಸ್ಯರು ಇತರ ಸದಸ್ಯರೊಂದಿಗೆ ಒಂದು ಅನ್ಯೋನ್ಯ ಅವಿನಾಭಾವ ಸೌಹಾರ್ದಯುತ ಏಕತೆಯ ಸಂಬಂಧವನ್ನು ಬೆಳೆಸಿಕೊಂಡಿದ್ದರೆ ಅಲ್ಲಿ ಪರಸ್ಪರ ಅವರ ಮಧ್ಯೆ ಒಂದು ಸಂಘಟನೆ ಇರ್ತದೆ, ಸಂಘ ಜೀವನ ಇರ್ತದೆ. ಅವರ ಮಧ್ಯೆ ಒಂದು ಸುಮಧುರ ಬಾಂಧವ್ಯವಿರುತ್ತದೆ. ಯಾವ ಸಮಾಜ ಸಾಮಾಜಿಕ ಸಂಘಟನೆಯನ್ನು ಹೊಂದಿರ್ತದೆ ಆ ಸಮಾಜದಲ್ಲಿ ಸಾಮಾಜಿಕ ಐಕ್ಯತೆ ಕಂಡುಬರುತ್ತದೆ. ಹಾಗೆ ಆ ಸಮಾಜ ಯಾವಾಗಲೂ ಸಮತೋಲನದಿಂದ ಕೂಡಿರುತ್ತದೆ. ಇಲಿಯಟ್ ಮತ್ತು ಮೇರಿಲರು ಒಂದು ಮಾತನ್ನು ಹೇಳ್ತಾರೆ, ಸಾಮಾಜಿಕ ಸಂಘಟನೆಯು ಒಂದು ಸ್ಥಿತಿಯಾಗಿದ್ದು ಈ ಸ್ಥಿತಿಯಲ್ಲಿ ಸಮಾಜದಲ್ಲಿನ ವಿವಿಧ ಸಾಮಾಜಿಕ ಸಂಸ್ಥೆಗಳು ಗುರುತಿಸಲ್ಪಟ್ಟ ಮತ್ತು ನಿರ್ದಿಷ್ಟ ಉದ್ದೇಶಗನುಗುಣವಾಗಿ ಕಾರ್ಯನಿರ್ವಹಿಸುತ್ತಿರುತ್ತವೆ ಅಂತ. ಅಂದರೆ ಸಾಮಾಜಿಕ ಸಂಘಟನೆಯ ಸ್ಥಿತಿಯಲ್ಲಿರ್ತದೆ, ಅಲ್ಲಿ ಆ ಸಮಾಜ ಸಂಸ್ಥೆಗಳಿಗೂ ಅದು ಹೊಂದಿರುವಂಥ ಉದ್ದೇಶಗಳು ನಿರ್ವಹಿಸುವ ಕಾರ್ಯಕ್ಕೂ ಒಂದು ಸಹಸಂಬಂಧವಿರುತ್ತದೆ ಅಂತ ಹೇಳ್ತಾರೆ. ನಾವು ಇನ್ನಷ್ಟು ಸ್ವಲ್ಪ ಸರಳವಾಗಿ ಹೇಳೋದಾದರೆ ಸಾಮಾಜಿಕ ಸಂಘಟನೆ ಅಂತಂದರೆ ವ್ಯಕ್ತಿಗತ ಮನೋಭಾವನೆಗಳು ಮತ್ತು ಸಾಮಾಜಿಕ ಮೌಲ್ಯಗಳ ನಡುವಿನ ಸಾಮರಸ್ಯದ ಸ್ಥಿತಿ ಅಂತ. ಒಂದು ಸಮಾಜದಲ್ಲಿನ ವ್ಯಕ್ತಿಗಳು ತಾವು ಹೊಂದಿರುವಂಥ ವ್ಯಕ್ತಿಗತ ಮನೋಭಾವನೆಗಳಿಗೂ
ಮಾನಸಿಕ ವಿಚಾರಗಳಿಗೂ ಹಾಗೂ ಆ ಸಮಾಜದ ಮೌಲ್ಯಗಳಿಗೂ ಪರಸ್ಪರ ಸಹ ಸಂಬಂಧವಿದ್ದರೆ, ಹೊಂದಾಣಿಕೆ ಇದ್ದರೆ, ಸಾಮರಸ್ಯದ ಸಂಗತಿಗಳಿದ್ದರೆ ಅದನ್ನು ನಾವು ಸಾಮಾಜಿಕ ಸಂಘಟನೆ ಅಂತ ಕರಿತೀವಿ. ಇದರಿಂದ ಸಾಮಾಜಿಕ ಸಂಘಟನೆ ಅಂತಂದರೆ ಅದೊಂದು ಸಂಬಂಧಗಳ ನಡುವೆ ಇರುವಂಥ ಸಾಮರಸ್ಯದ ಒಂದು ಸಹಕಾರದ ಸ್ಥಿತಿ ಅಂತ ಅನ್ನೋದನ್ನು ನಾವಿಲ್ಲಿ ತಿಳ್ಕೊತೀವಿ. ಇನ್ನು ಸಾಮಾಜಿಕ ವಿಘಟನೆ ಅಂದರೆ ಏನು ಅಂತ. ಸಾಮಾಜಿಕ ವಿಘಟನೆ ಎಂಬುದು ಸಮಾಜದ ಒಂದು ಅಹಿತಕರ ಸ್ಥಿತಿಗತಿ. ಸಾಮಾಜಿಕ ಸಂಘಟನೆಗೆ ವಿರುದ್ಧವಾಗಿರುವಂಥ ಸ್ಥಿತಿನೇ ಸಾಮಾಜಿಕ ವಿಘಟನೆ. ಸಂಘಟನೆ ಸಮಾಜದ ಹಿತಕರ ಸ್ಥಿತಿಯಾದರೆ ಸಾಮಾಜಿಕ ವಿಘಟನೆ ಸಮಾಜದ ಅಹಿತಕರ ಸ್ಥಿತಿಗತಿ ಅನ್ನೋದನ್ನು ಕಾಣ್ತೀವಿ. ಇದು ಸಾಮಾಜಿಕ ಮೌಲ್ಯಗಳ ಸಹಕಾರ, ಶಿಸ್ತುದಂತಹ ಮೊದಲಾದವುಗಳ ಅನುಪಸ್ಥಿತಿಯನ್ನು ಸೂಚಿಸುತ್ತದೆ. ಸಾಮಾಜಿಕ ಮೌಲ್ಯ, ಸಹಕಾರ, ಶಿಸ್ತುಗಳು ಯಾವ ಸಮಾಜದಲ್ಲಿ ಉಪಸ್ಥಿತಿಯಲ್ಲಿರ್ತಾವ ಅದು ಸಂಘಟನೆ. ಒಂದು ವೇಳೆ ಇವೆಲ್ಲವೂ ಅನುಪಸ್ಥಿತಿಯಲ್ಲಿದ್ದರೆ ಅದು ಸಾಮಾಜಿಕ ವಿಘಟನೆ ಅಂತ. ಅಂದರೆ ಯಾವ ಸಮಾಜದಲ್ಲಿ ವ್ಯಕ್ತಿಗತ ಮನೋಭಾವನೆಗಳ ಮತ್ತು ಸಾಮಾಜಿಕ ಮೌಲ್ಯಗಳ ನಡುವೆ, ವ್ಯಕ್ತಿ ಸಮೂಹಗಳ ನಡುವೆ ಸಹಕಾರ, ಶಿಸ್ತು ಇವು ಕಂಡು ಬರದೆ ಹೋದಾಗ ಆ ಸಮಾಜ ವಿಘಟನೆಗೊಂಡಿದೆ ಅಂತ ಅರ್ಥ. The students, in introduction part, what is the relationship in between social problem and social disorganization? Here one thing, there is a close relationship in between social problems and social disorganization. They both are interlinked and they have close relationship. Before knowing what is social disorganization, first of all we have to know what is social organization. Social organization means if the members of a society established a harmonious relationship with other members is called social organization. Social organization, it is an healthy condition where the members of a particular society they develop some close, harmonious, integrated relationship. That is social organization. Eliot and Merrill rightly told that social organization is a condition. In this condition, different social institutions recognized and they fulfill their particular intentions in a particular society. It indicates that where there is the recognized social institutions are worked or fulfilling their particular intention, it is a good condition of the society. That is called social organization. Simply, social organization means harmonious condition between individual attitudes and social values, in which society there is a harmonious condition, situation in between individual attitudes and what the society has social values. If there is a integrity or unity and a harmonious situation, that is called social organization. Then come to the
the main concept is, what is social disorganization? So it is totally opposite to social organization. Social disorganization means it is an unhealthy condition of a society. First of all, it is an unhealthy condition or a situation of a society. Social disorganization suggests the absence of social values, cooperation, discipline in a particular society. In a particular society, if the essential aspects like social values, cooperation, disciplines, if they are not working properly, or if they are absent, they destroy the society. That is called social disorganization. ಇನ್ನು ಸಾಮಾಜಿಕ ವಿಘಟನೆಯ ಅರ್ಥ ಮತ್ತು ವ್ಯಾಖ್ಯೆಯನ್ನು ನೋಡೋದಾದರೆ, ಮೊದಲನೆಯದಾಗಿ ಇಲಿಯಟ್ ಮತ್ತು ಮೇರಿಲ್ಲರ ಪ್ರಕಾರ ಸಮೂಹದ ಸದಸ್ಯರ ನಡುವಿನ ಸಂಬಂಧಗಳು ಮುರಿದು ಹೋಗುವ ಅಥವಾ ಶಿಥಿಲವಾಗುವ ಪ್ರಕ್ರಿಯೆ ಸಾಮಾಜಿಕ ವಿಘಟನೆ ಎಂದಿದ್ದಾರೆ. ಇಲಿಯಟ್ ಮತ್ತು ಮೇರಿಲ್ಲರು ಸಾಮಾಜಿಕ ವಿಘಟನೆ ಅಂದರೆ ಏನು ಅನ್ನುವಂಥದ್ದನ್ನು ಒಂದು ಸರಳವಾದ ಅರ್ಥದಲ್ಲಿ ವ್ಯಾಖ್ಯಾನಿಸುವಂಥ ಪ್ರಯತ್ನ ಮಾಡಿದ್ದಾರೆ. ಯಾವ ಸಮಾಜದ ಅಥವಾ ಸಮೂಹದ ಸದಸ್ಯರ ನಡುವಿನ ಸಂಬಂಧಗಳು ಕಳಚಿಕೊಳ್ತಾವ, ಮುರಿದು ಹೋಗ್ತಾವ ಅಥವಾ ಶಿಥಿಲಗೊಳ್ತಾವ, ಅವ್ರ ಮಧ್ಯೆ ಇರುವಂಥ ಸಂಘಟನೆ ಕೊನೆಗೊಳ್ತದ, ಇಂಥ ಒಂದು ಪ್ರಕ್ರಿಯೆಯನ್ನೇ ಅಥವಾ ಪರಿಸ್ಥಿತಿಯನ್ನೇ ಸಾಮಾಜಿಕ ವಿಘಟನೆ ಅಂತ ಕರೀತಾರೆ. ಎಲ್ಲಿಯವರೆಗೆ ಸಮೂಹದ ಸದಸ್ಯರ ನಡುವೆ ಸಂಬಂಧಗಳು ಗಟ್ಟಿಯಾಗಿರ್ತವ ಅಲ್ಲಿಯವರೆಗೆ ಸಾಮಾಜಿಕ ಸಂಘಟನೆ ಕಂಡು ಬರ್ತದೆ. ಈ ಸಂಬಂಧಗಳು ಕೊನೆಗೊಳ್ಳುವಂಥ ಒಂದು ಸ್ಥಿತಿನೇ ಸಾಮಾಜಿಕ ವಿಘಟನೆ ಅಂತ. ಡಿಯರ್ ಸ್ಟೂಡೆಂಟ್ಸ್, ಅಕಾರ್ಡಿಂಗ್ ಟು ಎಲಿಯಟ್ ಆ್ಯಂಡ್ ಮೆರಿಲ್, they define what is social disorganization. According to them, social disorganization is a process by which relationship between members of a group are broken or dissolved. If the members of a group or society have a close and intimate relationship, that is the social organization. If the relationship is broken or dissolved in between group members, this condition is called social disorganization. ಇನ್ನೊಬ್ಬ ಡರ್ಖೀಮರ ಪ್ರಕಾರ ಸಾಮಾಜಿಕ ವಿಘಟನೆ ಅಂದ್ರೆ ಏನು ಅಂತ. ಸಾಮಾಜಿಕ ಅಸಮತೋಲನ ಮತ್ತು ಸಮಾಜದ ಸದಸ್ಯರ ನಡುವಿನ ಸಾಮಾಜಿಕ ಐಕ್ಯತೆಯ ಕೊರತೆ ಇರುವ ಸ್ಥಿತಿಯೇ ಸಾಮಾಜಿಕ ವಿಘಟನೆ ಎಂದಿದ್ದಾರೆ. ಡರ್ಖೀಮರು ಕೂಡ ಒಂದು ವಿಶಿಷ್ಟ ರೀತಿಯಲ್ಲಿ ಸಾಮಾಜಿಕ ವಿಘಟನೆಯನ್ನು ವ್ಯಾಖ್ಯಾನಿಸ್ತಾರೆ. ಯಾವ ಸಮಾಜದಲ್ಲಿ ಒಂದು ಸಾಮಾಜಿಕ ಅಸಮತೋಲನ ಉಂಟಾಗ್ತದೆ ಅಥವಾ ಆ ಸಮಾಜದ ಸದಸ್ಯರ ನಡುವೆ ಒಂದು ಸಾಮಾಜಿಕ ಐಕ್ಯತೆ ಎನ್ನುವಂಥದ್ದು ಕೊನೆಗೊಳ್ತದೆ, ಸಾಮಾಜಿಕ ಐಕ್ಯತೆ ಕೊನೆಗೊಳ್ಳುವ ಅಥವಾ ಸಮಾಜ ಅಸಮತೋಲನಕ್ಕೆ ಒಳಪಡುವಂಥ ಸ್ಥಿತಿಯನ್ನೇ ಅವರು ಸಾಮಾಜಿಕ ವಿಘಟನೆ ಅಂತ ಕರೀತಾರೆ. ಒಂದು ಸಮಾಜ ಅಸಮತೋಲನಕ್ಕೆ ಒಳಪಡುವಂಥದ್ದು ಅಥವಾ ಸದಸ್ಯರ ಮಧ್ಯೆ ಇರುವಂಥ ಒಂದು ಸಾಮಾಜಿಕ ಐಕ್ಯತೆಯ ಕೊರತೆ ಅಥವಾ ಕೊನೆಗೊಳ್ಳುವಿಕೆ ಏರ್ಪಡುವಂಥದ್ದು ಸಾಮಾಜಿಕ ನಿಯಂತ್ರಣದ ಸಾಧನಗಳು ವಿಫಲವಾದಾಗ ಅಥವಾ ಸಾಮಾಜಿಕ ಮೌಲ್ಯ, ಸಹಕಾರ, ಶಿಸ್ತು ಅಂಥವುಗಳು
ಅನುಪಸ್ಥಿತಿಯಲ್ಲಿದ್ದಾಗ ಮಾತ್ರ ಒಂದು ಸಮಾಜ ಅಸಮತೋಲನಕ್ಕೆ ಒಳಪಡುತ್ತದೆ, ಸಾಮಾಜಿಕ ಐಕ್ಯತೆ ಕೊನೆಗೊಳ್ತದೆ. ಇದನ್ನೇ ಡರ್ಕೀಮರು ಸಾಮಾಜಿಕ ವಿಘಟನೆ ಅಂತ ಕರೀತಾರೆ. ಅಕಾರ್ಡಿಂಗ್ ಟು ಡರ್ಕೀಮ್, what is social disorganization? It is a state of disequilibrium and lack of social solidarity among the members of a society. Durkheim defined differently and widely, when a society comes under imbalance and lack of social solidarity among the members, this condition is called social disorganization. ಇನ್ನೊಬ್ಬ ಆಕ್ಬರ್ನ್ ಮತ್ತು ನಿಮ್ಕಾಫರ ಪ್ರಕಾರ ಸಂಸ್ಕೃತಿಯ ವಿವಿಧ ಭಾಗಗಳ ನಡುವಿನ ಸಾಮರಸ್ಯ ಸಂಬಂಧಕ್ಕೆ ತೊಂದರೆಯಾದಾಗ ಅಲ್ಲಿ ಸಾಮಾಜಿಕ ವಿಘಟನೆ ಸಂಭವಿಸುತ್ತದೆ. ಇವರ ಪ್ರಕಾರ ಸಂಸ್ಕೃತಿಯ ಬೇರೆ ಬೇರೆ ಭಾಗಗಳ ನಡುವೆ, ಅದು ಭಾಷೆ ಇರಬಹುದು, ಆಚರಣೆ ಇರಬಹುದು, ನಿಯಮಗಳಿರಬಹುದು, ಇವುಗಳ ನಡುವೆ ಒಂದು ಸಾಮರಸ್ಯ ಕಳೆದು ಹೋದಾಗ, ಅವುಗಳಲ್ಲಿ ವ್ಯತ್ಯಾಸ ಕಂಡು ಬಂದಾಗ ಅಲ್ಲಿ ಸಾಮಾಜಿಕ ವಿಘಟನೆ ಸಂಭವಿಸುತ್ತದೆ. ಉದಾಹರಣೆಗೆ ಭಾಷಾವಾದ ಅನ್ನೋದು. ಪರಸ್ಪರ ಭಾಷೆಗಳ ಮಧ್ಯೆ ಸಾಮರಸ್ಯ ಕೊರತೆ ಕಂಡು ಬಂದಾಗ ಅಲ್ಲಿ ಸಮಾಜದ ಸದಸ್ಯರ ಮಧ್ಯೆ ಭಾಷೆಯ ಆಧಾರದ ಮೇಲೆ ಸಂಬಂಧಗಳು ಕೊನೆಗೊಂಡು ಸಾಮಾಜಿಕ ವಿಘಟನೆ ಏರ್ಪಡುತ್ತದೆ. ಅಕಾರ್ಡಿಂಗ್ ಟು ಆಕ್ಬರ್ನ್ ಅಂಡ್ ನಿಮ್ಕಾಫ್, when the harmonious relationship between the various parts of culture is disturbed, that time social disorganization ensures. When social disorganization takes place, there is a harmonious relationship in between various parts of culture. If the destruction takes place in the various parts of culture, automatically it creates the situation of social disorganization. For example, linguism. So language, practices, lifestyle, rituals, they are the parts of culture. For example, here linguistic, when the harmonious relationship destroyed among the group members, those who are talking different language, it creates linguism that destroy the group or social system. ಇದು ಸಾಮಾಜಿಕ ವಿಘಟನೆ ಅಂದ್ರೇನು ಅನ್ನುವಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ. ಮುಂದಿನ ಅವಧಿಯಲ್ಲಿ ಸಾಮಾಜಿಕ ವಿಘಟನೆಯ ಸ್ವರೂಪ ಮತ್ತು ಪ್ರಕಾರಗಳ ಕುರಿತು ಚರ್ಚಿಸೋಣ. ಥ್ಯಾಂಕ್ ಯು.